ಕರ್ನಾಟಕದಲ್ಲಿ ಕಲಬುರಗಿ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ. ತುಂಬಾ ಹೈ ಸ್ಪೀಡ್ ಡೆವಲಪ್ಮೆಂಟ್ ಕೂಡ ಆಗ್ತಿದೆ. ಅಂಡ್ ಮೊದಲನೇ ಡೆವಲಪ್ಮೆಂಟ್ ವಾಟರ್ ಕ್ರೈಸಿಸ್. ಕಲಬುರಗಿ ಜಿಲ್ಲೆಯಲ್ಲಿ 250ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಬಹುದು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಾರ್ನಿಂಗ್ ಕೊಟ್ಟಿದೆ. ಲೋ ರೈನ್ ಫಾಲು, ಗ್ರೌಂಡ್ ವಾಟರ್ ಡಿಪ್ಲೇಷನ್, ಡ್ರಾಟ್ ಸೈಕಲ್ ರಿಪೀಟ್ ಆಗ್ತಿದೆ. ಅಂಡ್ ಎರಡನೇ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಕ್ರೈಸಿಸ್. ರೈನ್ ಫೆಡ್ ಫಾರ್ಮಿಂಗ್ ಹೆಚ್ಚು, ಡ್ರೈ ಸ್ಪೆಲ್ ಕಾರಣಕ್ಕೆ ಸುಮಾರು 2 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ. ರೈತರು ಸಾಲದಲ್ಲಿದ್ದಾರೆ, ಫೈನಾನ್ಷಿಯಲ್ ಸ್ಟ್ರೆಸ್, ಸೂಸೈಡ್ಸ್ ಕೂಡ ರಿಪೋರ್ಟ್ ಆಗಿವೆ. ಅಂಡ್ ಮೂರನೇ ಡೆವಲಪ್ಮೆಂಟ್ ಜಾಬ್ಸ್ ಅಂಡ್ ಇಂಡಸ್ಟ್ರಿ ಪ್ರಾಬ್ಲಮ್. ಇಲ್ಲಿ ಇಂಡಸ್ಟ್ರಿ ಗ್ರೋತ್ ಸ್ಲೋ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಪ್ರಾಜೆಕ್ಟ್ ಡಿಲೇ ಆಗ್ತಿದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ರೆಡ್ಯೂಸ್ ಆಗ್ತಿದೆ. ಅಂಡ್ ಯೂತ್ ಮೈಗ್ರೇಷನ್ ಬೆಂಗಳೂರು, ಹೈದರಾಬಾದ್ ಕಡೆ ಹೆಚ್ಚಾಗ್ತಿದೆ. ಅಂಡ್ ನಾಲ್ಕನೇ ಡೆವಲಪ್ಮೆಂಟ್ ಎಜುಕೇಶನ್ ಕ್ರೈಸಿಸ್. ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ 18,000ಕ್ಕಿಂತ ಹೆಚ್ಚು ಟೀಚರ್ ವೇಕೆನ್ಸೀಸ್ ಇದೆ. ರೂರಲ್ ಸ್ಕೂಲ್ಸ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ವೀಕ್ ಇದೆ. ಡ್ರಾಪ್ ಔಟ್ ರೇಟ್ಸ್ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಿದೆ. ಅಂಡ್ ಐದನೇ ಡೆವಲಪ್ಮೆಂಟ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್. ಈ ರೀಜನ್ ನಲ್ಲಿ ಸಾವಿರಾರು ಮಕ್ಕಳಿಗೆ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಕೇಸಸ್ ರಿಪೋರ್ಟ್ ಆಗಿದ್ವು. ಅಂಡ್ ಇದರ ಜೊತೆಗೆ ಎಕ್ಸ್ಟ್ರೀಮ್ ಹೀಟ್. ಕಲಬುರಗಿ ರೀಜನ್ ಟೆಂಪರೇಚರ್ 44 ಡಿಗ್ರಿ ಸೆಲ್ಸಿಯಸ್ ತನಕ ರೀಚ್ ಆಗಿದೆ. ವಾಟರ್, ಹೆಲ್ತ್, ಅಗ್ರಿಕಲ್ಚರ್ ಎಲ್ಲದರ ಮೇಲೆ ಇಂಪ್ಯಾಕ್ಟ್. ಇಲ್ಲಿ ಪ್ರಾಬ್ಲಮ್ ರಿಸೋರ್ಸ್ ಕೊರತೆ ಅಲ್ಲ, ಪ್ರಾಬ್ಲಮ್ ಇಂಪ್ಲಿಮೆಂಟೇಷನ್ ಸ್ಪೀಡು, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್, ರೀಜನಲ್ ಇಂಬ್ಯಾಲೆನ್ಸ್. ನಾರ್ತ್ ಕರ್ನಾಟಕ ಡೆವಲಪ್ಮೆಂಟ್ ಸೀರಿಯಸ್ ಪ್ರಯಾರಿಟಿ ಆಗಬೇಕು. ಇಲ್ಲಾಂದ್ರೆ ಮೈಗ್ರೇಷನ್, ಪಾವರ್ಟಿ, ಇನ್ಇಕ್ವಾಲಿಟಿ ಕಂಟಿನ್ಯೂ ಆಗುತ್ತೆ. ಕರ್ನಾಟಕ